ಸಖತ್ತಾಗಿದೆ ಸೌಂಡು, ಸ್ಟಾಕ್ ಸೈಲೆನ್ಸರ್ ಸಖತ್ತಾಗಿ ಆಫ್ ರೋಡಿಂಗ್ ನಡೀತಾ ಇದೆ ಈಗ. ವಾವ್ ವಾವ್ ವಾವ್. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ವಿಶೇಷತೆ ಏನಂದ್ರೆ, ನೀವು ನೋಡಿರ್ಬೋದು ಆಲ್ರೆಡಿ ಯಾವುದೋ ಗಾಡಿ ಶೋರೂಮ್ ಮುಂದೆ ನಿಂತಿದ್ದೀವಿ. ಸೊ ಇವತ್ತು ನಮ್ಮ ಫ್ಯಾಮಿಲಿಗೆ ಒಂದು ಹೊಸ ಗಾಡಿ ಆ್ಯಡ್ ಅಪ್ ಆಗ್ತಿದೆ. ಈಗ ಗಾಡಿ ಡೆಲಿವರಿ ತಗೊಳಕ್ ಬಂದೀವಿ. ಸೊ ವಿ ಆರ್ ಹಿಯರ್ ಅಟ್ ಪ್ರೀಮಿಯರ್ ಶೋರೂಮ್ ನಾಗರಬಾವಿಯಲ್ಲಿದ್ದೀವಿ. ಹೀರೋ ಎಕ್ಸ್ಪಲ್ಸ್ ಗಾಡಿನ ಬುಕ್ ಮಾಡಿದ್ದೀವಿ. ಸೊ ಅದನ್ನು ಡೆಲಿವರಿ ತಗೊಳ್ಳೋ ದಿನ ಇವತ್ತು. ಸೊ ಬನ್ನಿ ಸ್ನೇಹಿತರೆ. ಈಗ ಹೊಸ ಗಾಡಿನ ಸ್ಟಾರ್ಟ್ ಮಾಡೋದ್ರಿಗೆ ನಮ್ಮ ಶೋರೂಮ್ ಬಂದು ಸಾಯಿ ಪ್ರೀಮಿ ಅಂತ ಹೇಳಿ. ನಮ್ಮ ಲೊಕೇಶನ್ ಬಂದು ನಾಗರಬಾವಿ ಪಾಪರೆಡ್ಡಿಪಳ್ಳಿ ಆಗಿದೆ ಲೊಕೇಶನ್. ಮೊದಲು ಫ್ರಂಟ್ ಇಂದ ಹೇಳ್ಕೊಂಡು ಬಂದ್ರೆ ಮೊದಲು LED ಪ್ಯಾಕೇಜಸ್ ಬರುತ್ತೆ, LED ಇಂಡಿಕೇಟರ್ಸ್ ಬರುತ್ತೆ, ಓಕೆನಾ. ಡ್ಯೂಯಲ್ ಚಾನಲ್ ABS ಇದೆ, ಡ್ಯೂಯಲ್ ಡಿಸ್ಕ್ ಆಪ್ಷನ್ ಬರುತ್ತೆ. ಡಿಸ್ಪ್ಲೇಲಿ ಬಂದು ನಿಮಗೆ ಈ ಬಟನ್ನ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮೆನು ಓಪನ್ ಆಗುತ್ತೆ. ಮೆನು ಬಂದು ಟ್ರಿಪ್ ಚೇಂಜ್ ಮಾಡ್ಬೋದು. ಈಗ ಡಿಸ್ಟೆನ್ಸ್ 3.0 ಹೊಡಿಯೋದ್ರಿಂದ ಫುಲ್ ಕೆಳಗಡೆ ಬಂದು ರೀಸೆಟ್ ಮಾಡಿದ್ರೆ ವೆಹಿಕಲ್ 0 ಆಗುತ್ತೆ. ಅಂದರೆ ನೀವು 1 ಡೇಗೆ ಎಷ್ಟು ಓಡಿಸಿದ್ರೆ ಅಂತ ನೋಡೋದಕ್ಕೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಟ್ರಿಪ್ 2 ಬಂದು ಸೇಮ್ ಅದೇ ಆಪ್ಷನ್ನು. ABS ಮೋಡ್ ಬಂದು ನಿಮಗೆ ರೋಡಾಗಿ ಹಾಕೊಂಡ್ರೆ 2 ABS ಆನಲ್ಲಿ ಇರುತ್ತೆ. ಕೆಳಗಡೆ ಬಂದು ಟ್ರಯಲ್ ಸ್ವಿಚ್ ಮಾಡ್ಕೊಂಡ್ರೆ ಫ್ರಂಟ್ ಆನ್ ಆಗಿರುತ್ತೆ, ಬ್ಯಾಕ್ ಸೈಡ್ ಆಫ್ ಆಗಿರುತ್ತೆ ABS ಮೋಡು. ಆಫ್ ರೋಡಲ್ಲಿ 2 ABS ಆಫ್ ಆಗಿರುತ್ತೆ. ಈಗ ರೋಡ್ ಕಂಡೀಷನ್ ನಾರ್ಮಲ್ ರೋಡ್ ಕಂಡೀಷನ್ ಹಾಕೊಬೇಕು. ಇದು ಬ್ಯಾಟ್ರಿ ವೋಲ್ಟು. ನೀವು ಇದು ಒನ್ಸ್ ಗಾಡಿ ಬಟನ್ ಸ್ಟಾರ್ಟ್ ಮಾಡಿದಾಗ ಬ್ಯಾಟ್ರಿ ಚಾರ್ಜಿಂಗ್ ತಗೋಬೇಕು. ಇದು ಬಂದು ಡಿಸ್ಪ್ಲೇ ಆಪ್ಷನ್. ಅಪಿಯರೆನ್ಸು, ಆಟೋ ಮೋಡು, ಡೇ ಮೋಡು, ನೈಟ್ ಮೋಡು. ಆಟೋ ಇದ್ರೆ ಸಂದೆ ಹಿಡಿತಕ್ಕಂಗೆ ಅದೇ ಚೇಂಜ್ ಆಗುತ್ತೆ. ಬ್ರೈಟ್ನೆಸ್ ಅಷ್ಟೇ, ಆಟೋ ಇಟ್ಕೊಂಡ್ರೆ ಅದೇ ಸಂದೆ ಹಿಡಿತಕ್ಕಂಗೆ ಚೇಂಜ್ ಆಗುತ್ತೆ. ವಿಜ್ಜೆಸ್ಟು ಇದು ಹೀರೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ಹೀರೋ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಮ್ಯೂಸಿಕ್ ಬಂದು ಕಿವಿಲಿ ಇಯರ್ಬಡ್ಸ್ ಬ್ಲೂಟೂತ್ ಹಾಕೊಂಡು ಹಿಂದೆ ಮುಂದೆ ಸಾಂಗ್ ಚೇಂಜ್ ಮಾಡಬೇಕು. ಇದರಲ್ಲಿ ಕಂಟ್ರೋಲ್ಸ್ ಮಾಡೋದಕ್ಕೆ ಫ್ಯೂಲ್ ಇಂಡಿಕೇಶನ್ ಬಂದು ಡಿಸ್ಪ್ಲೇಲಿ 10x10 ನ್ಯಾವಿಗೇಷನ್ ಇನ್ಫಾರ್ಮೇಶನ್, ವೆಹಿಕಲ್ ಇನ್ಫಾರ್ಮೇಶನ್. ಓಕೆ. ಇದು ಡೇ ಟು ಟೈಮು ಸೆಟ್ಟಿಂಗ್ಸು. ಜಸ್ಟ್ 3 ಕಂಟ್ರೋಲ್ಸ್ ಇಂದ ನೀವು ವರ್ಕ್ ಮಾಡೋದು ಅಷ್ಟೇ. ಕನೆಕ್ಟಿವಿಟಿ, ಬ್ಲೂಟೂತ್ ಕನೆಕ್ಟಿವಿಟಿ, ಅಬೌಟ್ ರೈಡರ್ ಇನ್ಫಾರ್ಮೇಶನ್, ಸಾಫ್ಟ್ವೇರ್ ವರ್ಷನ್, ಡಿಸ್ಕ್ಲೈಮ್ ಮಾಡೋದು. ಓಕೆ. ಪೂಜೆ ಆಗಿ ಈಗ ನಾವು ಗಾಡೀಲಿ ಫ್ಯೂಲ್ ಕಡಿಮೆ ಇದೆ, ಫ್ಯೂಲ್ ಹಾಕ್ಕೊಳಕ್ಕೆ ಹೋಗ್ತಾ ಇದೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ, ಫ್ಯೂಲ್ ಹಾಕ್ಕೊಳ್ಳೋಣ. ಹೋಯ್ತಾರೆ ಕೂತ್ಕೋತಿದ್ದಾರೆ ಪಾಪ. ಆಟೋರು ಏನೋ ಐಟಮ್ ಬಿಡ್ಸ್ಬಿಟ್ಟೋದ್ರು. ಸಿಕ್ಕಿದೆ ಚಾನ್ಸ್ ಅಂತ ಹೊಡಿತಾ ಉಂಟು. ಸಿಚುವೇಶನು ಸೈಕ್ ಆಗೈತೆ. ಝುಯ್ ಅಂತ ಹಾಕ್ಬೋದು. ನಿಮ್ಮ ಏರಿಯಾಗ ಚೆನ್ನಾಗಿದೆ ಇದು. ಈ ಗಾಡಿ ಓಡಿಸೋವಾಗ ಆಕ್ಸಲರೇಷನ್ ಆದರೂ ಆಗಲಿ ಅಥವಾ ಬ್ರೇಕಿಂಗ್ ಆದರೂ ಆಗಲಿ, ಗಾಡಿ ಓಡಿಸೋರಿಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ನಾರ್ಮಲ್ ರೋಡ್ ಸಾಕು, ಈಗ ಆಫ್ ರೋಡ್ ಮಾಡೋಣ ಅಂತ ಆಫ್ ರೋಡಿಗೆ ಬಂದಿದ್ದೀವಿ. ಈಗ ಕೆಂಪಲ್ ಮೇಲೆ ಹೋಗಿದ್ದೆ ಬಿಡಿಲೆ ಆಫ್ ರೋಡಿಂಗ್ ನಡೀತಾ ಇದೆ ಈಗ. ವಾವ್ ವಾವ್ ವಾವ್. ಸೊ ಈಗ ನಾವು ಆಫ್ ರೋಡ್ ಮಾಡ್ತಾ ಇದೀವಿ. ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಕಚ್ಚಾ ರೋಡ್. ಗಾಡಿ ಹಿಲ್ ಹತ್ತೋ ಸಮಯದಲ್ಲೆಲ್ಲ ಒಳ್ಳೆ ಫುಲ್ ಕೊಡುತ್ತೆ. ಮತ್ತು
ಸೆಕೆಂಡ್ ಹಾಗೂ ಥರ್ಡ್ ಗಿಯರಲ್ಲಿ ಒಂಥರ ಸ್ವೀಟ್ ಸೌಂಡ್ ಕೊಡುತ್ತೆ, ಥಂಬಿಂಗ್ ಸೌಂಡ್. ಒಂದು ವಿಚಾರ ಹೇಳಬೇಕು, ಆದರೆ ಗಾಡಿ ಬೇಗ ಹೀಟ್ ಆಗುತ್ತೆ, ಅದು ಒಂದು ಗಾಡಿಯ ಸ್ಟಾಕ್ ಸೌಂಡ್ ಕೇಳಿಸ್ಕೋಬೇಕಂದ್ರೆ ನೀವು ಹೆಡ್ಫೋನ್ಸ್ ಯೂಸ್ ಮಾಡಿದ್ರೆ ಇನ್ನೂ ಬೆಟರಾಗಿ ಕೇಳಿಸುತ್ತೆ. ಸೊ ನೋಡಿ. ಟೂ ವೀಲರ್ ರೈಡ್ ಮಾಡೋರಿಗೆ ಗಾಡಿಗೆ ಬಾಡಿಗೆ ಎರಡಕ್ಕೂ ಮ್ಯಾಚ್ ಆಗೋ ಥರ ಒಂದು ಹೆಲ್ಮೆಟ್ ಬೇಕೇ ಬೇಕು. ಹೀರೋ ಎಕ್ಸ್ಪಲ್ಸ್ ಅಥವಾ ಅಡ್ವೆಂಚರ್ ಗಾಡಿಗಳಿಗೆ ಬೀಕ್ಡ್ ಹೆಲ್ಮೆಟ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಹೀರೋ ಎಕ್ಸ್ಪಲ್ಸ್ ಹಿಂದೆ ಹೆಲ್ಮೆಟ್ ಬರುತ್ತೆ, ಅಥವಾ ನೀವು ಬೇರೆ ಬ್ರ್ಯಾಂಡ್ಸ್ ಕೂಡ ಆಪ್ಟ್ ಮಾಡ್ಬೋದು. ನಾನು ತೊಗೊಂಡಿರೋದು ಸ್ಟೀಲ್ ಬರ್ಡಿನ GT ಹೆಲ್ಮೆಟ್. ಇದೇ ರೀತಿ ಎಕ್ಸ್ಪಲ್ಸ್ನ ಬಗ್ಗೆ ಮತ್ತು ಈ ಬೈಕಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮತ್ತಷ್ಟು ವೀಡಿಯೋಸ್ ಬರುತ್ತೆ. ಮೈಲೇಜ್ ಟೆಸ್ಟ್ ಆಗಲಿ, ಟಾಪ್ ಸ್ಪೀಡ್ ಟೆಸ್ಟ್ ಆಗಲಿ, ಮಾಡಿಫಿಕೇಷನ್ಸ್ ಆಗಲಿ ಮಾಡೋದು ತುಂಬ ಐಡಿಯಾಸ್ ಇದೆ. ನಿಮ್ಗೆ ಯಾರು ಹೇಳೋದಿದ್ರೆ ಕಮೆಂಟ್ ಮಾಡಿ. ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಸೊ ಸಿಗೋಣ ಮತ್ತೊಂದು ವೀಡಿಯೋಲಿ.